ಸ್ವಾಗತ ಮಾಡೋದ್ರ ಜೊತೆಗೆ ಇವತ್ತು ಪುತ್ತೂರು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಪ್ರಮುಖವಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿ ಮಾಡಲಿಕ್ಕೆ ನಮ್ದು ಏನು ಹಳೆ ಪದ್ಧತಿ ಐತಿ ಅದನ್ನ ಮುಂದುವರಿಸ್ಬೇಕನ್ನೋದು ನಮ್ದು ಹಕ್ಕೊತ್ತಾಗೈತೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾರೆ. 2025 ಒಂದು ಆದೇಶವನ್ನು ಹೊರಡಿಸಿದ್ರು. ಆದೇಶದಲ್ಲಿ ಕೆಲವು ಕರಾರುಗಳನ್ನ ಹಾಕಿ ಅದರಿಂದ ಸಮಸ್ಯೆ ಆಗ್ತದೆ. ಈಗ ಬ್ಯಾಂಕ್ನಾಗ ರೈತರು ಬೆಳೆ ಸಾಲ ಅಂತ ತಗೋತಾರೆ. ಬೆಳೆ ಸಾಲ ತಗೋಬೇಕಾದ್ರೆ ಹೆಚ್ಚು ವಾಣಿಜ್ಯ ಬೆಳೆಗಳಿಗೆ ಬೆಳೆ ಸಾಲವನ್ನು ತೆಗೆದುಕೊಳ್ತಕ್ಕಂಥದ್ದು. ಮುಂದೆ ಕ್ಲೈಮೇಟ್ ಚೇಂಜ್ ಆಗುತ್ತೆ, ಮಳೆ ಚೇಂಜ್ ಆಗುತ್ತೆ, ಟೈಮ್ ಮಳೆ ಆಗಲ್ಲ. ಅದಕ್ಕೆ ಒಂದು ತತ್ತಿಗೆ ಹೆಸರು ಬಿತ್ತಬೇಕಂತಿರ್ತೈತಿ, ಒಂದು ತತ್ತಿಗೆ ಉಳ್ಳಾಗಡ್ಡಿ ಬಿತ್ತಬೇಕಂತಿರ್ತೈತಿ, ಇನ್ನೊಂದು ತತ್ತಿಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳಿಬೇಕಂತ ಅದಕ್ಕೊಂದು ರೈತರು ನಿಗದಿ ಮಾಡ್ಕೊಳ್ತಾರೆ. ಆ ವೇಳೆಗೆ ಮಳೆನೇ ಆಗೋದಿಲ್ಲ. ಮಳೆ ಆಗದಂಥ ಸಂದರ್ಭದಲ್ಲಿ ಪೀಕಿಂದ ಪ್ಯಾಟ್ರನ್ ಚೇಂಜ್ ಆಗುತ್ತೆ. ನಾವು ಏನು ಈರುಳ್ಳಿ ಬೆಳಿಬೇಕಂತ ಮಾಡಿರ್ತೀವಿ, ಆವಾಗ ಹೆಸರು ಆಗಿಬಿಡ್ತೀವಿ ರೈತರು. ಇವ್ರು ಏನು ಮಾಡ್ಯಾರ, ನಾವೇನು ಬೆಳೆ ಮೇಲೆ ತಗೋಬೇಕಾದ್ರೆ ಬೆಳೆಗಳನ್ನ ನಮೂದು ಮಾಡಿರ್ತೀವಿ, ಅದೇ ಬ್ಯಾಂಕ್ನಲ್ಲಿ ತುಂಬಬೇಕು ಮತ್ತು ಅದೇ ಬೆಳೆಗಳನ್ನು ತುಂಬಬೇಕು ಅಂತ ಮಾಡ್ಯಾರ. ನಾವೇನು ಬೆಳೆ ಈಗ ಹೆಸರು ಹೆಚ್ಚಿಗೆ ಬೆಳೆದ್ಬಿಟ್ಟು ಬೇಗ ಮಳೆ ಆಯ್ತು ಅಂತೇಳಿ ನಮ್ಮ ನಿರೀಕ್ಷೆ ಈರುಳ್ಳಿ ಬೆಳಿಬೇಕು ಮತ್ತು ಮೆಣಸಿನ್ಕಾಯಿ ಬೆಳಿಬೇಕು ಅಂತ ಇರ್ತೈತಿ. ಅವಾಗ ನೀವು ಪೀಕ್ ಯಾಕೆ ಬದಲಿ ಮಾಡಿದ್ರೆ ಅಂತ ಪ್ರಶ್ನೆ ಬಂದಿದೆ. ಅದಕ್ಕೊಂದು ಡಿಕ್ಲರೇಷನ್ ಈ ಮೂಲಕ ನಾವು ಏನು ಹೇಳ್ತೇವೆ, ಪ್ರಸ್ತುತ ಬೆಳೆ ಹಂಗಾಮು ಪೂರ್ವದಲ್ಲಿ ಅರ್ಜಿಯನ್ನು ಉಲ್ಲೇಖಿಸಿರುವ ಬೆಳೆ ಮತ್ತು ಸಂಬಂಧಿತ ಭೂಮಿಗೆ ಯಾವುದೇ ಅನುಸೂಚಿತ ವಾಣಿಜ್ಯ ಬ್ಯಾಂಕ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅಥವಾ ಸಹಕಾರಿ ಬ್ಯಾಂಕ್ನಿಂದ ಸಕ್ರಿಯ ಕಿಸಾನ್ ಕಾರ್ಡ್ KCC ಅಥವಾ ಕೃಷಿ ಬೆಳೆ ಸಾಲ ಪಡೆದಿಲ್ಲ ಅಂತ ಕೊಡ್ಬೇಕು ಅಂತ, ಅಥವಾ ಸೆಲ್ಫ್ ಡಿಕ್ಲರೇಷನ್ ಮಾಡಿ ಕೊಡ್ಬೇಕು ಅಂತಾರೆ. ಇದು ಬಂದಾಗಿರೋದ್ರಿಂದ ನಮ್ಮಲ್ಲಿ ಬೆಳೆ ವಿಮೆ ಇಷ್ಟೊತ್ತಿಗಾಗಲೇ 90% ತುಂಬ್ತಿದ್ವಿ. ಈಗ ಭಾಳ ಒಂದು 30% ರೀಚ್ ಆಗಿರ್ಬೇಕು. ನಾವು ರೈತರು ಎಲ್ಲ ಕಡೆಯಿಂದ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಇಲ್ಲ ನೀವೇನು ಮಾಡ್ತೀರಿ, ಹೆಂಗೆ ಮಾಡ್ತೀರಿ ಅಂತ. ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಒಂದು ಈ ಭಾಗದ ಸಭೆ ನಡೆದಾಗ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟೆ ನಾನು, ಸರ್ ಇದು ಭಾಳ ಸೀರಿಯಸ್ ಐತಿ, ದಯವಿಟ್ಟು ಇದು ಮಾಡ್ಬೇಕಂತ ನಾವು ಕೇಂದ್ರ ಸರ್ಕಾರಕ್ಕೆ ಇನ್ನೊಂದು ರಿಪೀಟ್ ಬರೀತೀವಿ ಅಂತ ಹೇಳಿದ್ವಿ. ನಮ್ಮ ಹಾವೇರಿಯ ಸಂಸದರಾದಂಥ ಮತ್ತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಒಂದು ಪತ್ರ ಬರೆದ. ಆ ಲೆಟರ್ ಮೇಲೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕೃಷಿ ಕಮಿಷನರ್ ಅವ್ರ ಪತ್ರವನ್ನು ಕೂಡ ಬರೆದಾರೆ. ಅದು ಕೂಡ ಮುಖ್ಯಮಂತ್ರಿಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀ ಅಂತೇಳಿ. ಅದ್ರ ಜೊತೆಯಲ್ಲಿ ನಮ್ಮ ಜೋಶಿ ಸಾಹೇಬರು ನಿನ್ನೆ ಕೆಲವು ಬ್ಯಾಂಕ್ನವ್ರಿಗೆಲ್ಲ ಮಾತಾಡಿ, ಇಲ್ಲ ನೀವು ಬೆಳೆ ತುಂಬಿಕೊಡ್ರಿ, ಕಂಡೀಷನ್ ಆಗಿ ತುಂಬಿಕೊಡ್ರಿ ಅಂತ ಕೆಲವು ನಿರ್ದೇಶನಗಳನ್ನ ಕೊಟ್ಟಾರೆ. ಬರೀ ಇದು ನಿರ್ದೇಶನ ಊರಲ್ಲಿ ಕೊಟ್ಟರೆ ನಡೆಯೋದಿಲ್ಲ. ನಾಳೆ ನಾವು ಕ್ಲೇಮ್ ಕೇಳಬೇಕಲ್ಲ, ಹಾನಿಯಾದಂಥ ಕ್ಲೇಮ್ ಕೇಳಬೇಕಾದಾಗ ಇದೆಲ್ಲ ಸಮಸ್ಯೆಗಳು ಬರ್ತಾವೆ. ಮತ್ತು ನಾವೀಗೇನು ಮಾಡ್ತೀವಿ, ಈರುಳ್ಳಿಗಂತ ಬೆಳೆ ಸಾಲ ತೊಗೊಂಡಿರ್ತೀವಿ. ನಾವು ಬೆಳೆ ಸಮೀಕ್ಷೆಗೆ ಹೋದಾಗ ಆ GPS ಫೋಟೋ ಗ್ರೀನ್ ಕಾರ್ಡ್ ಇರ್ತೈತಿ, ಹೆಸರು ಇರ್ತೈತಿ. ಇದು ಟೆಕ್ನಿಕಲ್ ಸಮಸ್ಯೆ ಆಗೈತಿ, ಮುಂದೆ ಅದು ಉದ್ಭವ ಆಗಬಾರ್ದು. ಅದಕ್ಕೆ ಅದನ್ನು ಆರ್ಡ್ರನ್ನ ಬದಲಾವಣೆ ಮಾಡ್ತಿರೋ ಅಥವಾ ರೈತರಿಗೆ ಅನುಕೂಲ ಆಗೈತೆ ಆ ರೀತಿಯಾಗಿ ಮಾಡ್ಬೇಕನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಅದಕ್ಕೆ ತಮ್ಮ ಮೂಲಕ ಅದು ಡಿಟೇಲ್ಸ್ ಆಗಿ ಏನೇನು ಬೇಕು ಅದಕ್ಕೆ ವರದಿ ಕೂಡ ನಿಮಗೆ ಕೊಟ್ಟಿದ್ದೀನಿ. ಯಾರು ಯಾವ ಲೆಟರ್ ಬರೆದ್ರು, ಏನು ಬರೆದ್ರು ಅಂತ ತಿಳ್ಕೊಂಡಿದ್ದೀನಿ. ಡಿಸೆಂಬರ್ 2025ಕ್ಕೆ ಈ ಆದೇಶ ಬಂದಿದೆ ಕೇಂದ್ರ ಸರ್ಕಾರದಿಂದ. ಅದ್ರ ಜೊತೆಯಲ್ಲಿ ನಮ್ಮ ಸರ್ಕಾರದ ವತಿಯಿಂದ 30 ಡಿಸೆಂಬರ್ 2025ಕ್ಕೆ ಹೋಗಿದೆ. ಎಲ್ಲದು ಥರ ಇಂಥವೇನು ಲೆಟರ್ ಬರೆಸಿ ರೈತರಿಗೆ ಪರಿಹಾರ ಬರ್ದಂಗೆ ನೋಡ್ಕೊಂಡ್ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ರೈತರ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ತೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ 50% ಅವ್ರದ್ದು, 50% ನಮ್ಮದು. ಅದಕ್ಕೆ ಈ ಯೋಜನೆ ಸಮರ್ಪಕವಾಗಿ ಜಾರಿ ಆಗಬೇಕು ಅಷ್ಟೇ. ಹಿಂದಿನ ಪದ್ಧತಿ ಹೆಂಗೈತೆ ಅದೇ ರೀತಿಗೆ ಮುಂದುವರ್ಸ್ಬೇಕನ್ನುವಂಥ ಒತ್ತಾಯ ನಂದಾಗಿದೆ.